ಅಧ್ಯಕ್ಷರೇ, ಮಾತಾಡಲಿಕ್ಕೆ ಅವಕಾಶ ಕೊಟ್ಟದ್ದ ತಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಕಳೆದ ಅಸೆಂಬ್ಲಿಯಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ಈ ಬಿಲ್ಲನ್ನು ತಂದಂತ ಸಂದರ್ಭದಲ್ಲಿ ನಾನು ಕೂಡ ಉಪಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿದ್ದೆ. ಅಸೆಂಬ್ಲಿಯಲ್ಲಿ ಜಾಸ್ತಿ ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ, ಸದನ ಸಮಿತಿ ಕಮಿಟಿಯನ್ನು ಮಾಡಿ ಆ ಕಮಿಟಿಯಲ್ಲಿ ಡೀಟೇಲ್ಸ್ ಆಗಿ ಚರ್ಚೆ ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ಕೂಡ ರಿಕ್ವೆಸ್ಟ್ ಮಾಡಿದ್ದೆ. ಅದು ಇನ್ನೂ ಅನೇಕ ಶಾಸಕರು ಕೂಡ ಮನವಿ ಮಾಡಿದ್ರು. ಅದ್ರ ಪ್ರಕಾರ ಇದನ್ನ ಕಮಿಟಿಯನ್ನು ಕೂಡ ಮಾಡಿದ್ರು. ರಿಜ್ವಾನ್ ಅವರ ಅಧ್ಯಕ್ಷತೆಯಲ್ಲಿ ಸುಮಾರು 17-18 ಕಮಿಟಿ ಸನ್ಮಾನ್ಯ ವ್ಯವಸ್ಥಿತವಾಗಿ ಆಗಿದೆ. ಅದರಲ್ಲಿ ನಾನು ಕೂಡ 13-14 ಕಮಿಟಿ, ಪ್ರತಿ ಕಮಿಟಿಲೂ ಕೂಡ ಇದನ್ನ ಡೀಟೇಲ್ಸ್ ಆಗಿ ಚರ್ಚೆ ಮಾಡಿದ್ದೀವಿ. ಗ್ರೇಟರ್ ಬೆಂಗಳೂರು ಬೇಕಾ ಬೇಡವಾ, ಇವಾಗ ಎಲ್ಲ ಶಾಸಕರು ಏನ್ ಚರ್ಚೆ ಮಾಡ್ತಿದ್ದಾರೆ, ಇದೆಲ್ಲ ವಿಷಯಗಳನ್ನು ಕೂಡ ಗ್ರೇಟರ್ ಬೆಂಗಳೂರಲ್ಲಿ ಚರ್ಚೆ ಮಾಡಿದ್ದೀವಿ. ಇನ್ನೂ ಅನುಮಾನ ಬಂದಂತ ಸಂದರ್ಭದಲ್ಲಿ ಅಡ್ವೊಕೇಟ್ ಜನರಲ್ ಅವರನ್ನು ಕೂಡ ಅವರಿಗೆ ಮಾಹಿತಿ ಕೊಟ್ಟು, ಅಡ್ವೊಕೇಟ್ ಜನರಲ್ ಕೂಡ ಸುಮಾರು 1-2 ಗಂಟೆ ಕುಳಿತು ಈ ಗ್ರೇಟರ್ ಬೆಂಗಳೂರು ಏನೇನ್ ಮಾಡಬೇಕು ಅಂತಕ್ಕಂಥದ್ದಿದೆ, ಏನೇನ್ 74 ಅಮೆಂಡ್ಮೆಂಟ್ ತೊಂದರೆ ಆಗ್ತದ, ಈ ಬೆಂಗಳೂರು ಡಿವೈಡ್ ಮಾಡಿ ಏನೇನು ತೊಂದರೆ ಆಗ್ತದ, ಇವೆಲ್ಲವನ್ನೂ ಕೂಡ ಅವರ ಹತ್ರ ಡೀಟೇಲ್ಸ್ ಗೆ ಚರ್ಚೆ ಮಾಡಿ ಅವರಿಂದ ಸಲಹೆಗಳನ್ನು ಕೂಡ ಇದನ್ನು ಪಡೆದಿದ್ದೇವೆ. ಜೊತೆಗೆ 28 ಕ್ಷೇತ್ರದ ಶಾಸಕರು, ಲೋಕಸಭಾ ಸದಸ್ಯರು, MLCಗಳು ಅವರವ್ರ ಬೆಂಗಳೂರಿಗೆ ಸಂಬಂಧಪಟ್ಟಂತ ಎಲ್ಲ VIPಗಳಿರ್ಬೋದು, ಈ ಗ್ರೇಟರ್ ಬೆಂಗಳೂರು ಬಗ್ಗೆ ಡೀಟೇಲ್ಸ್ ಆಗಿ ಚರ್ಚೆಯನ್ನು ಕೂಡ ತೆಗೆದುಕೊಂಡಿದ್ದೇವೆ. ಇದೆಲ್ಲದೇನು ಯಾಕೆ ಹೇಳಿದ್ರೆ ನನ್ನ ಕಮಿಟಿಲಿ ಇರೋದ್ರಿಂದ ಹೇಳ್ತಾ ಇದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ. ಜೊತೆಗೆ 4 ಡಿವಿಷನ್, ಬೆಂಗಳೂರು ನಾರ್ತ್, ಸೌತ್, ಈಸ್ಟ್, ವೆಸ್ಟ್, ನಾವು 2 ಕಾನ್ಸ್ಟಿಟ್ಯೂನ್ಸಿ, 3 ಕಾನ್ಸ್ಟಿಟ್ಯೂನ್ಸಿ ಪ್ರಕಾರ ಒಂದೊಂದು ಪಬ್ಲಿಕ್ಸ್ ಒಪಿನಿಯನ್ ಕೂಡ ಕೇಳಿದ ಸನ್ಮಾನ್ಯ ಅಧ್ಯಕ್ಷರೇ. 2 ಸಭೆಯಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ. 100% ಯಾರೂ ಕೂಡ ಇದಕ್ಕೆ ವಿರೋಧ ಮಾಡ್ತಾ ಇಲ್ಲ. ಕೆಲವರು ವಿರೋಧ ಮಾಡಲೇಬೇಕು ಅಂತಕ್ಕಂಥದ್ದನ್ನ ವಿರೋಧ ಮಾಡ್ತಕ್ಕಂಥದ್ದು. ಅಲ್ಲೇನು ತಮಿಳಿಯನ್ಸ್ ರೇಟ್ ಜಾಸ್ತಿ ಆಗ್ಬಿಡ್ತದೆ, ಕನ್ನಡಿಗರು ರೇಟ್ ಆಗ್ಬಿಡ್ತಾರೆ. ಕನ್ನಡಿಗರು ಮೇಯರ್ ಆಗಿದ್ದಾರೆ ಬೆಂಗಳೂರಿನಲ್ಲಿ, ತಮಿಳಿಯನ್ಸ್ ಮೇಯರ್ ಆಗಿದ್ದಾರೆ, ಹೊರ ರಾಜ್ಯದಿಂದ ಬಂದಂತವರು ಮೇಯರ್ ಆಗಿದ್ದಾರೆ. ಯಾವತ್ತೂ ಕೂಡ ಮೇಯರ್ನವನ್ನ ಇವನು ಹೊರಗಡೆಯವನು, ಇವನು ತಮಿಳ್ನವನು, ಇವನು ಬೇರೆ ಜಾತಿ ಅಂತ ಯಾವತ್ತೂ ಕೂಡ ಬೆಂಗಳೂರಿನಲ್ಲಿ ನಾವು ಬೈಫರ್ಕೇಟ್ ಮಾಡಲಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. 4 ಡಿವಿಷನ್ ಅಲ್ಲಿ ನಮ್ಮ ಕಮಿಷನರು ಕೂಡ ಪ್ರತಿ ಇದರಲ್ಲೂ ಕುಳಿತಿದ್ದಾರೆ, ರಿಜ್ವಾನ್ ಕೂಡ ಕುಂತಿದ್ದಾರೆ. ಯಾರು ಕೂಡ ಈ ಗ್ರೇಟರ್ ಬೆಂಗಳೂರಿನ ಅಪೋಸ್ ಮಾಡಲಿಲ್ಲ. ಕೆಲವು ಸಲಹೆಗಳನ್ನ ಕೊಟ್ಟಿದ್ದಾರೆ, ಉತ್ತಮ ಸಲಹೆಗಳು ಕೊಟ್ಟಿದ್ದಾರೆ, ಏನು ಮಾಡಬೇಕು ಏನು ಎತ್ತ ಅಂತೇಳಿ. ನಾಡಪ್ರಭು ಕೆಂಪೇಗೌಡ ಬೆಂಗಳೂರು ಕಟ್ಟಿರ್ಬೋದು ಸನ್ಮಾನ್ಯ ಅಧ್ಯಕ್ಷರೇ, 4 ಗೋಪುರ ದಾಟಿ ಹೊಟ್ಟೋಗಿದೆ. ಅವಾಗ ಇವು ತಡಿಬೇಕಾಗಿತ್ತು. ಬೆಂಗಳೂರು ಕೆಂಪೇಗೌಡ ಕಟ್ಟಿದ್ದನ್ನ ಯಾರು ಡಿವೈಡ್ ಮಾಡ್ತಾ ಇಲ್ಲ. ಇವತ್ತು 8 ಡಿವಿಷನ್ ಮಾಡಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. 8 ಡಿವಿಷನ್ಗೆ 8 ಜನ IAS ಆಫೀಸರ್ಸ್ ಇದ್ದಾರೆ. ಒಬ್ರು ಚೀಫ್ ಕಮಿಷನರು ತುಷಾರ್ ಸಾಹೇಬ್ರು ಇದ್ದಾರೆ. ಆದ್ರೂ 28 ವಿಧಾನಸಭಾ ಕ್ಷೇತ್ರ ಏನು ಬೆಂಗಳೂರಿನಲ್ಲಿ ಇದೆ, ಕಂಪ್ಲೇಂಟು ಕಾರ್ಪೊರೇಷನ್ ಮೇಲೆ ಬರ್ತಾ ಇದೆ. ಇದನ್ನೆಲ್ಲ ಹೋಗ್ಲಾಡಿಸಬೇಕು ಅಂತಾನೆ ಉಪಮುಖ್ಯಮಂತ್ರಿಗಳು ಧೈರ್ಯ ತೆಗೆದುಕೊಂಡು ಇದನ್ನ ಮಾಡಬೇಕು ಅಂತಕ್ಕಂಥದ್ದನ್ನು ಮಾಡಿದ್ರು. ನಾನು ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅಸೆಂಬ್ಲಿಯಲ್ಲಿ ಕೂಡ ಅಪ್ರೂವ್ ಆಗಿದೆ. ಎಲ್ಲಿ ಕಾರ್ಪೊರೇಷನ್ ಲಿಮಿಟ್ ಎಂಡಿಂಗ್ ಬರ್ತದೆ ಅಲ್ಲಿಂದ 1 ಕಿಲೋಮೀಟರ್ ಈ ಕಾರ್ಪೊರೇಷನ್ಗೆ ಸೇರಿಸಬೇಕು ಅಂತಕ್ಕಂಥದ್ದಾಗಿತ್ತು. ಇವತ್ತು 110 ಸೇರಿಸಿದ್ರಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ಅವಾಗ ಎಲ್ಲಿತ್ತದು? ಯಾರ್ಯಾರ್ದು ಜಮೀನಿತ್ತು ಎಲ್ಲ ಕಾರ್ಪೊರೇಷನ್ ಸೇರಿಸಬೇಕು ಅಂತ ಮಾಡಿದ್ರೆ ವಿನ, ಈಗ ಯಾರೋ ನಮ್ಮ ಆಪೋಸಿಷನ್ ಲೀಡರ್ ಹೇಳ್ತಿದ್ರಲ್ಲ, ತಮಿಳಿಯನ್ಸ್ ಜಾಸ್ತಿ ಆಗ್ಬಿಟ್ಟಿದೆ ಇಲ್ಲಿ, ಅದಕ್ಕೆ ಹೊರಗಡೆ ತಂದು ಸೇರಿಸಿ ಅಂತ ಇಲ್ಲ. 110 ಎಲ್ಲ ಸುತ್ತಮುತ್ತ ಹಳ್ಳಿ ಸೇರಿಸತಕ್ಕಂಥದ್ದು, ಎಲ್ಲರದು ಜಮೀನಿತ್ತು, ಬೆಲೆ ಬಾಳ್ಲಿ ಅಂತೇಳಿ ಇದು ಕಾರ್ಪೊರೇಷನ್ಗೆ ಸೇರಿಸಿದ್ರು. ಬೆಂಗಳೂರಿಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆದ್ಮೇಲೂ ಕೂಡ 9 ವರ್ಷ ಅದಕ್ಕೆ UGD ಇಲ್ಲ, ಅದಕ್ಕೆ ಕಾವೇರಿ ಇಲ್ಲ, ಅದಕ್ಕೆ ಎಲೆಕ್ಟ್ರಿಸಿಟಿ ಇಲ್ಲ, ಎಲ್ಲ ಇರಲಿಲ್ಲ. ಇವತ್ತು ಬೈತಿ ಬಸವರಾಜು ನಾನು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ 110 ಮಾಡ್ತಕ್ಕಂಥದ್ದಕ್ಕೆ UGD ಮಾಡ್ತಕ್ಕಂಥದಕ್ಕೆ ಚಾಲನೆ ಮಾಡಿದೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇದೇ ರಾಮಲಿಂಗಾರೆಡ್ಡಿ ಅವರು ಇದ್ರು. UGD ಆದ್ಮೇಲೆ ಇದೇ 110ಗೆ ಕಾವೇರಿ ಕೊಡ್ತಕ್ಕಂಥ ವ್ಯವಸ್ಥೆ ಆಯ್ತು. 2017ರಲ್ಲಿ ಸ್ಟಾರ್ಟ್ ಆಗ್ತಿದ್ದಂಥದ್ದು ಈಗ ಲಾಸ್ಟ್ 2-3 ತಿಂಗಳಲ್ಲಿ ಅದನ್ನ ಲೋಕಾರ್ಪಣೆ ಕಾವೇರಿ 5th ಸ್ಟೇಜ್ ಕೊಡ್ತಕ್ಕಂಥದ್ದು. ಒಬ್ರು ಕಮಿಷನರ್ 4 ವರ್ಷ ಕಾರ್ಪೊರೇಷನ್ ಮೇಯರ್ನ ಕಂಟ್ರೋಲ್ ಮಾಡ್ತಾರೆ,
8 ಡಿವಿಷನ್ ಕಂಟ್ರೋಲ್ ಮಾಡ್ತಾರೆ. ಆದ್ರೆ ಯಾವತ್ತೂ ಕೂಡ ಯಾವುದೇ ಒಂದು ಫೆಸಿಲಿಟೀಸ್ ನೋಡಿದಂತ ಸಂದರ್ಭದಲ್ಲಿ ಕಾರ್ಪೊರೇಷನ್ನೇ ತಗೊಳ್ತಾ ಇರ್ತಕ್ಕಂಥದ್ದನ್ನ ಮಾಧ್ಯಮದಲ್ಲಿ ನೋಡಬಹುದು, ಪೇಪರ್ ಅಲ್ಲಿ ನೋಡಬಹುದು, ಜನಸಾಮಾನ್ಯರು ನೋಡ್ತಾ ಇರಬಹುದು. ಕೆಂಪೇಗೌಡ ಕಟ್ಟಿದಂತ ಬೆಂಗಳೂರಿನ ಯಾರು ಕೂಡ ಹೊಡಿತಾ ಇಲ್ಲ, ಯಾರು ಕೂಡ ರಾಜಕಾರಣ ಮಾಡ್ತಾ ಇಲ್ಲ. 28 ಕ್ಷೇತ್ರದಲ್ಲಿ ಡಿವೈಡ್ ಮಾಡಿ 2, 3 ಮಾಡ್ತಕ್ಕಂಥದ್ದು. ಜೊತೆಗೆ ಇವತ್ತು ಎಲೆಕ್ಟ್ರಾನಿಕ್ ಸಿಟಿ ಏನ್ ಕಾರ್ಪೊರೇಷನ್ ಬೆಳೆದಿದೆ ಅದಕ್ಕಿಂತ 10ರಷ್ಟು ಬೆಳೆದಿದೆ ಸನ್ಮಾನ್ಯ ಅಧ್ಯಕ್ಷರೇ. ಸೇರಿಸಿದ್ರೆ ಅಲ್ಲಿಂದ ಅನುಕೂಲನೂ ಆಗ್ತದೆ, ಟ್ಯಾಕ್ಸ್ ಬರ್ತದೆ, ಡೆವಲಪ್ಮೆಂಟ್ ಆಗ್ತದೆ. ಈ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 100ಕ್ಕೆ 100 ಡೆವಲಪ್ಮೆಂಟ್ ಆಗಿದೆ, ಪಂಚಾಯತ್ ಇದೆ. ಅದರ ಕಾರ್ಪೊರೇಷನ್ ಸೇರಿಸಿದ್ರೆ ತಪ್ಪೇನಿದೆ, ಗ್ರೇಟರ್ ಬೆಂಗಳೂರು ಮಾಡಿದ್ರೆ ತಪ್ಪೇನಿದೆ? ನಾವು ಹುಟ್ಟಿ ಬೆಂಗಳೂರಲ್ಲಿ ಇದ್ರೂ ಕೂಡ ಇದೆಲ್ಲ ಕೂಲಂಕುಷವಾಗಿ ನೋಡ್ಬೇಕಾಗ್ತದೆ. ಸುಮ್ಮನೆ ಯಾರೋ ಹೇಳ್ತಾರೆ ಗ್ರೇಟರ್ ಬೆಂಗಳೂರು ಮಾಡಿಬಿಟ್ರೆ ಬೆಂಗಳೂರು ಡಿವೈಡ್ ಆಗೋಯ್ತದೆ, ಹಿಂದೂಗಳು ಅವ್ರುಗಳು ತಮಿಳಿಯನ್ಸ್ ಡಿವೈಡ್ ಆಗೋಯ್ತದೆ, ಅವ್ರ್ಯಾರೋ ಮೇಯರ್ ಬಂದ್ಬಿಡ್ತಾರೆ, ಇವ್ರ್ಯಾರೋ ಮೇಯರ್ ಬಂದ್ಬಿಡ್ತದೆ. ಪ್ರಪಂಚದಲ್ಲಿ ಒಬ್ಬ ಕುರಿಕಾಯಿನು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದು, ಒಬ್ಬ ಟೀ ಮಾರ್ತಕ್ಕಂಥವನು ಈ ದೇಶದ ಪ್ರಧಾನಮಂತ್ರಿ ಆಗ್ಬೋದು. ಬೆಂಗಳೂರಿನಲ್ಲಿ ಯಾರೇ ಮೇಯರ್ ಆದ್ರೂ ಅಲ್ಲಿ ಇವ್ರು ಮೇಯರ್ ಆಗ್ಬಾರ್ದು, ಈ ಮೇಯರ್ ಆಗ್ಬಾರ್ದು ಅಂತಕ್ಕಂಥ ನಮ್ಮ ಅಮೆಂಡ್ಮೆಂಟ್ ಅಲ್ಲಿ ಎಲ್ಲೂ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಅದರಿಂದ ಉಪಮುಖ್ಯಮಂತ್ರಿಗಳಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಅದೇ ತರ ಮುಖ್ಯಮಂತ್ರಿಗಳಿಗೂ ಕೂಡ ಧನ್ಯವಾದ ಹೇಳ್ತೇನೆ. ಇವತ್ತು ಅನುದಾನ ಏನ್ ಕೊಟ್ಟಿದ್ದಾರೆ, ಯಾರು ಇಷ್ಟವರೆಗೂ ಅಷ್ಟು ಅನುದಾನವನ್ನ ಬೆಂಗಳೂರಿಗೆ ಕೊಡ್ತಾ ಇರಲಿಲ್ಲ. ಇವತ್ತು ನಾನು ಬೈತಿ ಬಸವರಾಜರು ದೇಶಪಾಂಡೆ ಜೊತೆಲಿ ಅಮೆರಿಕ ಪ್ರವಾಸ ಮಾಡಿದ ಸನ್ಮಾನ್ಯ ಅಧ್ಯಕ್ಷರೇ, ಒಂದೇ ಸೆಕೆಂಡ್ ಅಲ್ಲಿ ಹೇಳ್ಬಿಡ್ತೀನಿ. ನಾನು ಅಮೆರಿಕಾಗ ಹೋದಂತ ಸಂದರ್ಭದಲ್ಲಿ 7-8 ಕಡೆ ಮೀಟಿಂಗ್ ಮಾಡಿದ್ರು ಇವರೆಲ್ಲ ವಿದೇಶದಿಂದ ಇಲ್ಲಿ ತರ್ತಕ್ಕಂಥದ್ದಕ್ಕೆ. ಎಲ್ಲ ಕಡೆ ಏನು ಬೆಂಗಳೂರು ಟ್ರಾಫಿಕ್, ಬೆಂಗಳೂರು ಟ್ರಾಫಿಕ್, ಬೆಂಗಳೂರು ಟ್ರಾಫಿಕ್. ಆ ಬೆಂಗಳೂರು ಟ್ರಾಫಿಕ್ ಮಾಡ್ತಕ್ಕಂಥದ್ದಕ್ಕೆ, ಡಬಲ್ ಟೆಕ್ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಮಾಗಡಿ ರೋಡು 1 ವೇ ಆಗಿತ್ತದು, ಬರೀ ಮೆಟ್ರೋ ಆಗಿತ್ತದು. ಉಪಮುಖ್ಯಮಂತ್ರಿಗಳು ಇವತ್ತು ಅದನ್ನ ತೆಗೆದುಕೊಂಡು ಡಬಲ್ ಟೆಕ್ ಮಾಡ್ತಕ್ಕಂಥದ್ದಕ್ಕೆ ಮಾಡ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಹೇಳಿದ್ರು ಅಲ್ಲೂ ಮೆಟ್ರೋ ಮಾಡ್ತಕ್ಕಂಥದ್ದಕ್ಕೆ ಡಬಲ್ ಟೆಕ್ ಮಾಡಿ ಅಂತಕ್ಕಂಥದ್ದು ಕೂಡ, ಸುರಂಗ ಮಾರ್ಗ ಮಾಡ್ತಕ್ಕಂಥದ್ದಕ್ಕೆ ಕೂಡ ಎಲ್ಲ ಬೆಂಗಳೂರು ಇವತ್ತು ಇಂಟರ್ನ್ಯಾಷನಲ್ ಡೆಲ್ಲಿಗೆ ಹೋಗ್ತಾ ಇರಲಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ಬೆಂಗಳೂರಿಗೆ ಬಂದು ಆಮೇಲೆ ಡೆಲ್ಲಿಗೆ ಹೋಗ್ತಕ್ಕಂಥದ್ದು ಪ್ರಮೇಯ ಇವತ್ತು ಬೆಂಗಳೂರಿನಲ್ಲಿ ಇತ್ತು. ಅಂತ ಕೀರ್ತಿ ಇವತ್ತು ಬೆಂಗಳೂರಿನಲ್ಲಿದೆ. ಅದನ್ನ ಸರಿಪಡಿಸತಕ್ಕಂಥದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ವಿಶೇಷವಾದ ಆಸಕ್ತಿಯನ್ನು ವಹಿಸಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಬೆಂಗಳೂರಿನ ಗ್ರೇಟರ್ ಬೆಂಗಳೂರು ಮಾಡ್ತಕ್ಕಂಥದ್ದು ಇದೆಯಲ್ಲ, ಅವರಿಗೆ ನಾನು ಈ ಭಾಗದ ಸೇವಕನಾಗಿ, ಈ ಯಶವಂತಪುರ ಕ್ಷೇತ್ರದ ಶಾಸಕನಾಗಿ, ಬೆಂಗಳೂರಿನ ನಾಗರಿಕನಾಗಿ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆ ಹೇಳ್ತೇನೆ. ಇದಕ್ಕೆ 100ಕ್ಕೆ 100 ಸಂಪೂರ್ಣ ಸಹಕಾರವನ್ನು ಕೂಡ ಕೊಡ್ತೇನೆ ಅಂತಕ್ಕಂಥದ್ದನ್ನ ತಮ್ಮ ಮುಖಾಂತರ ಹೇಳ್ತೇನೆ ಸನ್ಮಾನ್ಯ ಅಧ್ಯಕ್ಷ. ನಮಸ್ಕಾರ.